ಯೋಗೇಶ್ ಗೌಡ ಕೊಲೆ ಪ್ರಕರಣ ಒಂದಿಷ್ಟು ವಿಚಾರಗಳು ಕರ್ನಾಟಕದಾದ್ಯಂತ ಸುದ್ದಿಯಾಗಿದ್ವು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಿತ್ತು ನ್ಯಾಯಾಲಯ. ಆದ್ರೆ ಈಗ ಆಗ್ತಿರುವ ಒಂದಿಷ್ಟು ಬೆಳವಣಿಗೆಗಳನ್ನ ನೋಡಿದಾಗ ನಮಗೆ ನಿಜಕ್ಕೂ ಬೇಸರ ಆಗತ್ತೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ಈ ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿನಯ್ ಕುಲಕರ್ಣಿ ಅವರನ್ನ ಅರೆಸ್ಟ್ ಮಾಡಿತ್ತು. ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿ ಒಂದು ಅಭೂತಪೂರ್ವವಾದಂತಹ ತೀರ್ಪನ್ನ ನೀಡುವಲ್ಲಿ ನ್ಯಾಯಾಲಯ ಯಶಸ್ವಿಯಾಗಿತ್ತು. ಆದ್ರೆ ಆವಾಗ ಏನಾಗಿತ್ತು ಅಂತಂದ್ರೆ, ಎಲ್ಲರೂ ಸಂಭ್ರಮ ಪಟ್ಟಿದ್ರು. ಆ ಸಂಭ್ರಮ ಇದೀಗ ನೋವಿಗೆ ಕಾರಣ ಆಗ್ತಾ ಇದೆ. ಇದೀಗ ವಿನಯ್ ಕುಲಕರ್ಣಿ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಹಾಗಾದ್ರೆ ಯಾಕೆ ಈ ಮಧ್ಯಂತರ ಜಾಮೀನು ಸಿಕ್ಕಿದೆ, ಏನ್ ಆಗಿರ್ಬಹುದು, ಅಥವಾ ಈ ಹಿಂದೆ ಅವ್ರು ಮಾಡಿದ ತಪ್ಪೇನು, ಎಲ್ಲ ವಿಚಾರದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನ ನೀಡುತ್ತೇನೆ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ನ್ಯಾಯಾಲಯ ಅಂದ ತಕ್ಷಣ ನಮಗೊಂದು ಥಾಟ್ ಇರುತ್ತೆ. ನ್ಯಾಯಾಲಯ ಅಂದ ತಕ್ಷಣ ಒಂದಿಷ್ಟು ಜನರಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ, ಆದ್ರೆ ಒಂದಿಷ್ಟು ಜನರಿಗೆ ನ್ಯಾಯ ಅನ್ನೋದು ಮರೀಚಿಕೆ ಆಗತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ನ್ಯಾಯಾಂಗ ವ್ಯವಸ್ಥೆ ಅಲ್ಪ ಮಟ್ಟಿಗೆ ಸುಧಾರಿಸಿದೆ ಅನ್ನುವಂತ ತೃಪ್ತಿ ಅನೇಕರಲ್ಲಿ ಕಾಡಿತ್ತು. ಅದಕ್ಕೆ ಕಾರಣ ಆದ ನಿದರ್ಶನಗಳನ್ನ ನೀವು ನೋಡೋದಾದ್ರೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಆದಂತಹ ಶಿಕ್ಷೆ, ಈಗ ದರ್ಶನ್ಗೆ ಆದಂತಹ ಶಿಕ್ಷೆ, ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನ್ಯಾಯಾಲಯ ತನ್ನ ಘನತೆಯನ್ನ ಉಳಿಸ್ಕೊಳ್ತಾ ಇದೆ. ನ್ಯಾಯಾಲಯದಲ್ಲಿ ತೀರ್ಪು ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ನ್ಯಾಯಾಧೀಶರು ಅನ್ನುವಂತ ಎಲ್ಲ ಥಾಟ್ಗಳು ಇತ್ತು. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಏಪ್ರಿಲ್ ತಿಂಗಳಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗತ್ತೆ. ಆವಾಗ ಇಡೀ ಕರ್ನಾಟಕದ ಜನರು ಸಂಭ್ರಮಿಸಿದ್ರು. ಯಾಕೆ ಸಂಭ್ರಮಿಸಿದ್ರು? ಇಂತಹ ನೀಚ ವ್ಯಕ್ತಿ ಕರ್ನಾಟಕ ರಾಜಕಾರಣದಲ್ಲಿ ಇರೋದು ರಾಜಕಾರಣಕ್ಕೆ ಕಪ್ಪು ಚುಕ್ಕೆ. ಅಷ್ಟೇ ಅಲ್ಲದೆ ಈತನನ್ನ ಯಾರ್ಯಾರು ಆರಿಸಿ ಕಳಿಸಿದಿರಿ ನೋಡಿ, ಅವರನ್ನ ಹಿಡ್ಕೊಂಡು ಬಾರಿಸಬೇಕು ಅನ್ನೋ ವಿಚಾರನ ನಾವು ಹಿಂದೆ ಮಾತಾಡಿದ್ವಿ. ಆದ್ರೆ ಈಗ ಬರ್ತಿರುವಂತಹ ಸುದ್ದಿಗಳನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾ ಇದೆ. ಒಬ್ಬ ಜೀವಾವಧಿ ಶಿಕ್ಷೆ ಪ್ರಕಟ ಆದಂತ ವ್ಯಕ್ತಿಗೆ ಈಗ ಜಾಮೀನು ನೀಡುತ್ತದೆ ನ್ಯಾಯಾಲಯ ಅಂತಂದ್ರೆ ಎಷ್ಟು ಬೇಸರ ಆಗ್ಬೇಡ ಹೇಳಿ. ಮೊದಲಿಗೆ ಈ ಒಂದು ಪ್ರಕರಣದ ಹಿನ್ನೆಲೆ ಬಗ್ಗೆ ನಾನು ಮಾತಾಡ್ತೇನೆ. ವಿನಯ್ ಕುಲಕರ್ಣಿ ಪ್ರಕರಣ 2016ರಲ್ಲಿ ನಡೆದಿದ್ದು, ಅದಕ್ಕೆ ಜಡ್ಜ್ಮೆಂಟ್ ಬಂದಿದ್ದು ಮಾತ್ರ 2026ರಲ್ಲಿ. ಸರಿಸುಮಾರು 10 ವರ್ಷ ಈ ಪ್ರಕರಣ ಅನ್ನೋದು ನ್ಯಾಯಾಲಯದಲ್ಲಿ ಎಳ್ಕೊಂತ ಬಂದಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಸಂಬಂಧಿಸಿದಂತೆ ಕುಖ್ಯಾತ ಕ್ರಿಮಿನಲ್ ಪ್ರಕರಣವಾಗಿತ್ತಿದೊಂದು. ಯಾಕಂತಂದ್ರೆ ಇವರಿಬ್ಬರ ಸಂಘರ್ಷ ಏನಿತ್ತು, ಏನೇ ವೈಯಕ್ತಿಕ ಕಾರಣ ಇರಬಹುದು, ರಾಜಕೀಯದಲ್ಲಿ ದ್ವೇಷ ಅನ್ನೋದು ಇದ್ದೇ ಇರುತ್ತೆ, ಆದ್ರೆ ಅದು ಕೊಲೆಯ ಹಂತಕ್ಕೆ ತಲುಪಿತ್ತು. ಈ ವಿನಯ್ ಕುಲಕರ್ಣಿ ಏನಿದ ನೋಡಿ, ಧಾರವಾಡ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯನನ್ನ ಕೊಲೆ ಮಾಡಿಸಿ ಬಿಟ್ಟಿದ್ದ. 2016 ಜೂನ್ 15ರಂದು ಧಾರವಾಡದ ಜಿಮ್ ಒಂದರಲ್ಲಿ ಯೋಗೇಶ್ ಗೌಡ ಅವರನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ರು. ಇದು ರಾಜಕೀಯ ಕಾರಣಕ್ಕೆ ವಿನಯ್ ಕುಲಕರ್ಣಿ ಸುಪಾರಿ ನೀಡಿ ಕೊಲೆ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿತ್ತು. ನಂತರ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏಪ್ರಿಲ್ 17, 2026ರಂದು ವಿನಯ್ ಕುಲಕರ್ಣಿ ಸೇರಿದಂತೆ ಇತರರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಅದರ ನಂತರ ಶಾಸಕ ಸ್ಥಾನವನ್ನು ಕೂಡ ರದ್ದು ಮಾಡಿತ್ತು. ಜುಲೈ 31ರಂದು ಅಂದ್ರೆ ನಿನ್ನೆ ಕರ್ನಾಟಕ ಹೈಕೋರ್ಟ್ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಯನ್ನ ಅಮಾನತು ಮಾಡಿ ಜಾಮೀನು ಮಂಜೂರು ಮಾಡಿದೆ. ಈ ಸಂದರ್ಭದಲ್ಲಿ ಈಗ ಏನು ದೋಷಿ ಅಂತ ಏನು ತೀರ್ಪನ್ನ ನೀಡಿದ್ದಾರೆ ಅದಕ್ಕೆ ತಡೆ ಹಿಡಿಯಲಾಗಿದೆ. ಈ ನಡುವೆ ಶಾಸಕ ಸ್ಥಾನಕ್ಕೆ ಮರುಜೀವ ಸಿಕ್ಕಂತಾಗಿದೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ನಾನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್, ಬಿಜೆಪಿ ಎರಡೂ ಪಕ್ಷಗಳು ವೈಯಕ್ತಿಕ ಕಾಳಗ ಏನೇ ಇರಬಹುದು, ಆದ್ರೆ ಒಬ್ಬ ರಾಜಕಾರಣಿ ಆದವನು ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ತಾನೆ ಅಂತಂದ್ರೆ ಆತನಿಗೆ ಯಾರು ಕೂಡ ಎಂಟರ್ಟೈನ್ ಮಾಡಬಾರ್ದು. ಯಾಕೆ ಕೇಳಿದ್ರೆ, ಅಂತ ವ್ಯಕ್ತಿ ರಾಜಕಾರಣಕ್ಕೆ ಕಪ್ಪು ಚುಕ್ಕೆ ಇದ್ದ ಹಾಗೆ. ವಿನಯ್ ಕುಲಕರ್ಣಿಯನ್ನ ಮನೆಗೆ ಕಳಿಸಿ ಆಗಿದೆ, ಶಾಸಕ ಸ್ಥಾನದಿಂದ ಕೈಬಿಟ್ಟು ಮತ್ತೆ ಶಾಸಕ ಸ್ಥಾನವನ್ನ ಕೊಟ್ರಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆರ ತಕೊಂಡು ಹೊಡಿತಾರೆ ಜನ. ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ, ನೀವು ವೈಯಕ್ತಿಕ ಕಾಳಗ ಏನ್ ಬೇಕಾದ್ರೂ ಮಾಡ್ಕೊಳ್ರಿ, ಬಿಜೆಪಿ ಕಾಂಗ್ರೆಸ್ ನೀವು ಏನ್ ಬೇಕಾದ್ ಕಿತ್ತಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ ಅವರನ್ನ ತಕೊಂಡ್ರು ದಿನ ಬೆಳಗಾದ್ರೆ ಜಗಳ ಆಡ್ತಾನೆ ಇರ್ತಾರೆ. ಆದ್ರೆ ಅವರು ಒಂದಿಷ್ಟು ಸಮಯ ಸಂದರ್ಭ ಅಂತ ಬಂದಾಗ, ಮೊನ್ನೆ ದೇವೇಗೌಡರ ಪತ್ನಿ ಡೆತ್ ಆದಾಗ ಡಿ.ಕೆ. ಶಿವಕುಮಾರ್ ಹೋಗಿ ಸಾಂತ್ವನ ಹೇಳಿದ್ರು. ಇದು ರಾಜಕೀಯಕ್ಕೆ ಬೇಕಾಗಿರೋದು. ನಿಮ್ಮ ದ್ವೇಷಗಳು, ನಿಮ್ಮ ಸೇಡು ಇವೆಲ್ಲ ರಾಜಕಾರಣದಲ್ಲಿ ಒಂದು ಪಾರ್ಟ್. ಅದನ್ನ ಕೊಲೆ ಹಂತಕ್ಕೆ ತೆಗೆದುಕೊಂಡು ಹೋಗಿ ಮುಡಿಸ್ತೀರಿ ಅಂತಂದ್ರೆ ನಿಮಗೆ ಯಾವ್ದ್ರಲ್ಲಿ ಹೊಡಿಬೇಕು ಹೇಳಿ. ಅದರಲ್ಲೂ ಈ ವಿನಯ್ ಕುಲಕರ್ಣಿ ಏನಿದ್ದಾರೆ ನೋಡಿ, ಹಿ ಇಸ್ ಅ ಅನ್ಫಿಟ್ ಪೊಲಿಟಿಷಿಯನ್, ನಾಲಾಯಕ್ ಪೊಲಿಟಿಷಿಯನ್. ಯಾಕೆ ನಾನು ಇದು ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಇದೊಂದೇ ಪ್ರಕರಣ ಅಲ್ಲ, ತುಂಬಾ ಪ್ರಕರಣಗಳಿದಾವೆ ಹಿಂದಿನಿಂದ. ಇದೊಂದು ಬೆಳಕಿಗೆ ಬಂದಿರುವಂತದ್ದು. ಒಂದು ಅಚ್ಚರಿಯ ವಿಚಾರವನ್ನ ನಾನು ಹೇಳಲೇಬೇಕು. ಇದೀಗ ಏನಾಗಿದೆ ಅಂತಂದ್ರೆ, ಆ ಮರ್ಡರ್ ಮಾಡಿದಂತಹ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಯೋಗೇಶ್ ಅವರ ಸಹೋದರ ಹೋರಾಡ್ತಾ ಇದ್ದಾರೆ. ಆದ್ರೆ ಅದರ ನಡುವೆ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಪತ್ನಿ
ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಯಾವುದೇ ಕೋರ್ಟಿಗೆ ಹೋಗಲ್ಲ, ಈ ವಿಚಾರವನ್ನ ಇಲ್ಲಿಗೆ ಬಿಡ್ತೇನೆ, ಅವ್ರ ತಪ್ಪು ಇವ್ರ ತಪ್ಪು ಅಂತ ನಾನು ಮಾತಾಡಲ್ಲ, ನನಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ, ನಾನು ಮತ್ತೆ ಮೇಲ್ಮನವಿ ಅರ್ಜಿ ಆಗ್ಲಿ ಅಥವಾ ಅದರ ಬಗ್ಗೆ ಒಂದಿಷ್ಟು ಅಪೋಸ್ ಮಾಡೋದಾಗ್ಲಿ ಇದನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಪಾಪ ಆ ಮಹಿಳೆ ತುಂಬಾ ಬಡವರು. ನೀವು ಒಂದ್ ನೆನ್ಪಿಟ್ಕೊಳ್ಳಿ, ಜಿಲ್ಲಾ ಪಂಚಾಯತ್ ಸದಸ್ಯ ಅಂದ ತಕ್ಷಣ ಏನ್ ದುಡ್ಡು ಮಾಡಿರ್ಬೇಕು ಅಂತಿಲ್ಲ. ಎಲ್ಲರೂ ದುಡ್ಡು ಮಾಡಕ್ ಆಗಲ್ಲ, ಯಾಕಂತಂದ್ರೆ ಪೊಲಿಟಿಷಿಯನ್ಸ್ ಆದವರು ಎಲ್ಲರೂ ದುಡ್ಡು ಮಾಡಿರಲ್ಲ. ಆ ಒಂದು ಮಹಿಳೆ ಏನಿದ್ದಾರೆ ಅವರಿಗೆ ತುಂಬಾನೇ ಫಿನಾನ್ಷಿಯಲ್ ನೀಡ್ ಇರಬಹುದು. ಅದಕ್ಕೆ ಈ ಅಪ್ಪ ಬೇಕಾದಷ್ಟಿದೆ ವಿನಯ್ ಕುಲಕರ್ಣಿ ಹತ್ರ ಕೊಟ್ಟು ಕೇಸನ್ನ ಮುಗಿಸುವಂತ ಪ್ರಯತ್ನಕ್ಕೆ ಮುಂದಾಗಿರಬಹುದು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈ ರಾಜಕೀಯ ಅಂತಂದ್ರೆ ಅದು ಒಂಥರ ಹೊಲಸು ಕಣ್ರಿ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪ್ರತಿ ಬಾರಿ ರಾಜಕಾರಣಿಗಳು ಮಾಡೋ ತಪ್ಪೇನ್ ಗೊತ್ತಾ, ತಮ್ಮ ತಪ್ಪನ್ನ ಮುಚ್ಚಿಸಿಕೊಳ್ಳಿಕ್ಕೆ ಬಡವರನ್ನ ಮುಂದೆ ಬಿಟ್ಟು ಬಿಡ್ತಾರೆ, ಅವರನ್ನ ಬಲಿಪಶುಗಳಾಗಿ ಮಾಡ್ತಾರೆ. ಈ ಪ್ರಕರಣದಲ್ಲೂ ಅದೇ ಆಗಿರುವಂತದ್ದು. ಆದ್ರೆ ಈ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದ್ದು ಬಿಜೆಪಿಯ ಯಡಿಯೂರಪ್ಪನವರು. ಯಾಕಂತಂದ್ರೆ ಈ ಒಂದು ಪ್ರಕರಣ ಆದ ತಕ್ಷಣವೇ ಇದನ್ನ ಸಿಬಿಐ ಕೊಡಬೇಕು, ಸಮಗ್ರ ತನಿಖೆ ಆಗಬೇಕು ಅಂತ ಪಟ್ಟು ಹಿಡಿದು ಕೂತವರು ಯಡಿಯೂರಪ್ಪನವರು. ನೋಡಿ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ, ಬಿಜೆಪಿ ಕಾರ್ಯಕರ್ತ ಹೀಗೆಲ್ಲ ಆದಾಗ ಒಂದು ಪಕ್ಷದ ಪರವಾಗಿ ಸ್ಟ್ಯಾಂಡ್ ತಕೊಳ್ಳೋದು ನಿಜಕ್ಕೂ ಒಳ್ಳೆಯ ವಿಚಾರನೆ. ಅದು ಅಲ್ಲದೆ ಆ ವಿನಯ್ ಕುಲಕರ್ಣಿ ಮಾಡಿದಂತಹ ಗನಂದಾರಿ ಕೆಲಸಕ್ಕೆ ಆತನಿಗೆ ಜೀವಾವಧಿ ಅಲ್ಲ, ಅವತ್ತೇ ಗಲ್ಲು ಶಿಕ್ಷೆ ಕೊಟ್ಟಿದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಕೆಲವೊಂದು ವಿಚಾರದಲ್ಲಿ ನಾವು ಕಾನೂನನ್ನ ಪ್ರಶ್ನೆ ಮಾಡ್ತೇವೆ. ಯಾಕೆ ಪ್ರಶ್ನೆ ಮಾಡ್ತೇವೆ ಅಂತಂದ್ರೆ, ಈ ತರದ ವಿಚಾರಗಳು ನಡೆದಾಗ. ಇನ್ನು ವಿನಯ್ ಕುಲಕರ್ಣಿ ಅವರು ಆ ಟೈಮಲ್ಲಿ ಅತ್ತಿದ್ರು, ಹಾಗೆ ಹೀಗೆ ಅಂತಿದ್ರು. ಈ ಮನುಷ್ಯನಿಗೆ ಕರುಣೆ ಮತ್ತೊಂದು ಮಗ್ದೊಂದು ಯಾವುದು ತೋರಿಸಬಾರ್ದು. ಯಾಕಂತಂದ್ರೆ ಈತ ಮಾಡಿರುವುದು ಕೊಲೆಯನ್ನ. ಒಬ್ಬ ವ್ಯಕ್ತಿಯ ಜೀವವನ್ನ ತೆಗೆಯುವಂತ ಹಕ್ಕು ಯಾರಿಗೂ ಇಲ್ಲ, ಅದು ಗೊತ್ತಿರುವಂತದ್ದು ಎಲ್ರಿಗೂ. ಆದ್ರೆ ನಮ್ಮ ಕಾನೂನು ವ್ಯವಸ್ಥೆಗೆ ಮಾತ್ರ ಜೀವ ತೆಗೆದಿದ್ದು ದೊಡ್ಡ ವಿಷಯವಾಗಿ ಈಗ ಕಾಣ್ತಾ ಇಲ್ಲ. ಏಪ್ರಿಲ್ ತಿಂಗಳಲ್ಲಿ ಕಂಡಿತ್ತು, ಅದಕ್ಕಾಗಿ ಜೀವಾವಧಿ ಕೊಟ್ಟರು. ಈಗ ಮತ್ತೆ ಅದನ್ನ ಬ್ಯಾಕ್ಔಟ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಒಂದ್ ವಿಚಾರವನ್ನ ನೆನ್ಪಿಟ್ಕೊಳ್ಳಿ, ಕಾನೂನು ವ್ಯವಸ್ಥೆ ಮೇಲೆ ಜನರಿಗೆ ಗೌರವ ಇದೆ. ಆ ಗೌರವವನ್ನ ನೀವ್ ಯಾವಾಗ ಉಳಿಸ್ಕೊಳ್ಳಿಕ್ಕಾಗತ್ತೆ ಅಥವಾ ಹೆಚ್ಚಿಸ್ಕೊಳ್ಳಿಕ್ಕಾಗತ್ತೆ ಅಂತಂದಾಗ ಈ ತರದ ಪ್ರಕರಣಗಳು ಬಂದ್ರೆ, ದೊಡ್ಡ ಹೈ ಪ್ರೊಫೈಲ್ ಕೇಸ್ಗಳು ಬಂದಾಗ ಅದರಲ್ಲೂ ಕೂಡ ನ್ಯಾಯದ ಪರವಾಗಿ ನ್ಯಾಯಾಧೀಶರು ನಿಂತ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಅದರದೇ ಆದಂತ ರೆಸ್ಪೆಕ್ಟ್ ಅನ್ನ ಜನ ಕೊಟ್ಟೇ ಕೊಡ್ತಾರೆ. ಈ ವಿನಯ್ ಕುಲಕರ್ಣಿ ಏನಿದಾರ್ ನೋಡಿ, ಈತ ಮಾಡಿರೋ ತಪ್ಪು ಒಂದೆರಡಲ್ಲ. ಫಸ್ಟ್ ಆಫ್ ಆಲ್ ಇವನನ್ನ ಶಾಸಕ ಸ್ಥಾನದಿಂದ 2016ರಲ್ಲೇ ಅಮಾನತ್ತು ಮಾಡಬೇಕಿತ್ತು. ಅದು ಬಿಡಿ, ಈತನಿಗೆ ವೋಟ್ ಹಾಕಿ ಗೆಲ್ಸಿದ ಜನ ಏನಿದಾರ್ ನೋಡಿ, ಅವ್ರು ಇವತ್ತು ಅವನ ಕಾಲರ್ ಪಟ್ಟಿ ಹಿಡಿದು ಕೇಳಬೇಕು, ಅವನನ್ನ ನಿಲ್ಸಿ ಕೇಳಬೇಕು, ನಿನಗೆ ವೋಟ್ ಹಾಕಿದ್ದು ಮರ್ಡರ್ ಮಾಡ್ಲಿಕ್ಕ, ನಿನಗೆ ವೋಟ್ ಹಾಕಿ ಗೆಲ್ಸಿದ್ದು ನಮ್ಮ ವಿಧಾನಸಭಾ ಕ್ಷೇತ್ರದ ಮರ್ಯಾದೆಯನ್ನ ಕಳೀಲಿಕ್ಕ, ಎಲ್ಲ ವಿಚಾರದ ಬಗ್ಗೆ ಜನರು ಪ್ರಶ್ನೆಯನ್ನ ಎತ್ತಬೇಕು. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ರಾಜಕೀಯವಲ್ಲ, ಇದು ಒಂದು ಜೀವದ ಪ್ರಶ್ನೆ. ಯೋಗೇಶ್ ಅವರ ಸಹೋದರ ಇದ್ರ ಬಗ್ಗೆ ಫೈಟ್ ಮಾಡ್ತಾರೆ ಅನ್ಸುತ್ತೆ. ಫೈಟ್ ಮಾಡಿ ಮತ್ತೆ ಜೀವಾವಧಿ ಶಿಕ್ಷೆ ಆಗೋ ಹಾಗೆ ನೋಡ್ಕೋಬೇಕು. ಅದನ್ನು ಬಿಟ್ಟು ಈತನನ್ನ ಹಾಗೆ ಬೆಳಿಲಿಕ್ಕೆ ಬಿಟ್ರೆ ಮುಂದೆ ಇನ್ನೊಂದು 5-6 ಮರ್ಡರ್ ಮಾಡ್ತಾನೆ, ಅವನಿಗೆ ಯಾವುದೇ ಹೆದರಿಕೆ ಇರೋದಿಲ್ಲ. ಈ ಉದ್ದಟತನ ಹೀಗೆ ಮುಂದುವರಿಯುತ್ತೆ. ಈ ಯೋಗೇಶ್ ಅವರ ಪತ್ನಿ ಏನಿದ್ದಾರೆ ನೋಡಿ, ಅವರ ಸ್ಟೇಟ್ಮೆಂಟ್ ನಂಗೆ ತುಂಬಾನೇ ಬೇಸರ ಆಯ್ತು. ನೋಡಿ, ಬಡತನ ಮತ್ತೊಂದು ಮಗ್ದೊಂದು ಒಪ್ಕೊಳ್ಳೋಣ, ನೀವು ಬಡವರು, ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುವಂತ ವಿಷಯ. ಅದನ್ನ ನೀವು ಮರೆತು ನನಗ್ ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದಾಗ ಜನರು ಹೇಳ್ತಾರೆ ಮೋಸ್ಟ್ಲಿ ಇವರು ದುಡ್ಡಿಗೆ ಡೀಲ್ ಆಗಿರ್ಬೋದು ಅಂತ. ಜನರು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂತಂದ್ರೆ ಒಬ್ಬ ಪತಿಯ ಸಾವಿನ ವಿಚಾರ ನಿಮಗೆ ಅದು ಇಂಟ್ರೆಸ್ಟಿಂಗೇ ಅನ್ಸಲ್ಲ, ನಾನು ಅದನ್ನ ಅಪೀಲ್ ಮಾಡಲ್ಲ, ನಾನು ಫೈಟ್ ಮಾಡಲ್ಲ ಅಂತಂದ್ರೆ ಪತಿಯ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇಲ್ವಾ ಅನ್ನುವಂತ ಪ್ರಶ್ನೆ ಬರ್ತದೆ. ಇದಕ್ಕೆ ಆನ್ಸರ್ ನೀವೇ ಕೊಡಬೇಕು, ಬೇರೆ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ. ನೀವು ಹಾಗೆ ಹೇಳ್ತಾ ಇಲ್ಲ. ನಿಮ್ಮ ಮಾತಿನ ದಾಟಿಗಳನ್ನು ನೋಡಿದಾಗ ನಮಗನ್ಸಿದ್ದು ಏನಂತಂದ್ರೆ, ವಿನಯ್ ಕುಲಕರ್ಣಿ ಒಂದಿಷ್ಟು ಹಣವನ್ನ ಕೊಟ್ಟಿರಬಹುದು, ನಿಮಗೆ ಸಹಾಯ ಮಾಡಿರಬಹುದು, ಹಾಗಾಗಿ ನೀವು ಆ ಕೇಸನ್ನ ಮುಚ್ಚಿಬಿಡಿ ಅಂತ ಹೇಳ್ತಿದ್ದೀರಿ ಅಂತ ಕಾಣುತ್ತೆ. ಈಗ ಏನೋ ಅವರು ಹೊರಗೆ ಬಂದ ತಕ್ಷಣ ಅವ್ರ ಅಭಿಮಾನಿಗಳಂತ ಕರ್ಸ್ಕೊಳ್ಳೋರು ದುಡ್ಡು ಕೊಟ್ಟೋ ದುಡ್ಡು ಕೊಡದೇನೋ ಅವರೆಲ್ಲ ಪಟಾಕಿ ಹೊಡಿಸಿ ಸಂಭ್ರಮಿಸಿದಾರಂತೆ. ಅವರನ್ನ ಪೊಲೀಸರು ಎಳ್ಕೊಂಡೋಗಿ ಒಂದಿಷ್ಟು ಚಾರ್ಜ್ ಮಾಡಿದ್ರೆ ಒಳ್ಳೇದು. ಯಾಕಂತಂದ್ರೆ ಅವನೇನು ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಅಥವಾ ಯಾವುದೋ ಒಂದು ಮೆಡಲ್ ಗೆದ್ದು ಬಂದಿಲ್ಲ ನಮ್ಮ ದೇಶಕ್ಕೋಸ್ಕರ. ಅವ್ನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಜೀವಾವಧಿ ಶಿಕ್ಷೆ ಆಗಿದ್ದು ಈಗ ಹೊರಗೆ ಬಂದಿದ್ದು ಅಷ್ಟೇ ಆಗಿರೋದಲ್ಲಿ ಅದಕ್ಕೆ ಸಂಭ್ರಮ ಪಡ್ತಾರಂತೆ, ಪಟಾಕಿ ಹೊಡಿಸ್ತಾರಂತೆ. ಇದು ನೋಡಿ ನಮ್ಮ ಸಿಸ್ಟಮ್. ಜನರಿಗೆ ಫಸ್ಟ್ ಭಾಷೆ ಇಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ, ಜನರು ಇಂಥವ್ರನ್ನ ಬೆಳೆಸಿ ಬೆಳೆಸಿ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆತನಿಗೆ ವೋಟ್ ಹಾಕದೆ ಸೈಡಲ್ಲಿ ಕೂರಿಸಿದ್ರೆ ಮೋಸ್ಟ್ಲಿ ಇವತ್ತು ಈ ಪ್ರಕರಣವೇ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇನ್ ಮುಂದೆ ಇಂತಹ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಮೆರೆಸುವ ಕೆಲಸ ಮಾಡಬಾರದು. ಆದಷ್ಟು ಬೇಗ ಇವರಿಗೆ ಜೀವಾವಧಿ ಶಿಕ್ಷೆ ಮತ್ತೆ ಪ್ರಕಟ ಆಗಬೇಕು. ನ್ಯಾಯಾಲಯ ಈ ಹಿಂದಿನ ತೀರ್ಪನ್ನು ಎತ್ತಿ ಹಿಡಿಬೇಕು ಅನ್ನೋದು ನನ್ನ ಆಶಯ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.